ಗಾಯ ನಮಃ. ನಾನು ಆರಂಭವ ಮಾಡುವೆನಯ್ಯ ಗುರು ಪೂಜೆಗೆಂದು, ನಾನು ವ್ಯವಹಾರವ ಮಾಡುವೆನಯ್ಯ ಲಿಂಗಾರ್ಚನೆಗೆಂದು, ನಾನು ಪರಸೇವೆಯ ಮಾಡುವೆನಯ್ಯ ಜಂಗಮ ದಾಸೋಹಕ್ಕೆಂದು. ನಾನಾವ ಕರ್ಮಗಳ ಮಾಡಿದೊಡೆಯು ಆ ಕರ್ಮ ಫಲಭೋಗದ ನೀ ಕೊಡುವೆ ಎಂಬುವುದ ನಾ ಬಲ್ಲೆನು. ನೀ ಕೊಟ್ಟ ದ್ರವ್ಯವ ನಿಮಗಲ್ಲದೆ ಮತ್ತೊಂದು ಕ್ರಿಯೆ ಮಾಡೆನು. ನಿಮ್ಮ ಸೊಮ್ಮ ನಿಮಗೆ ಸಲ್ಲಿಸುವೆನು, ನಿಮ್ಮಾಣೆ ಕೂಡಲ ಸಂಗಮ ದೇವ. ವಿಶ್ವಗುರು ಭಕ್ತಿ ಭಾಂಡಾರಿ ಸಂಗನ ಬಸವಣ್ಣ, ಕನ್ನಡ ನಾಡಿನ ಸಾಂಸ್ಕೃತಿಕ ನಾಯಕ ವಿಶ್ವಗುರು ಬಸವಣ್ಣನವರ ಪಾದಾರವಿಂದದಲ್ಲಿ ಪಣಮಡ್ಡು ವೇದಿಕೆಯ ಮೇಲೆ ಆಸೀನರಾಗಿರುವಂತಹ ನೀಲಾಂಬಿಕಾ ಬಸವ ಯೋಗಾಶ್ರಮದ ಪೂಜ್ಯರಾಗಿರುವಂತಹ ವೀರಭದ್ರ ಮಹಾಸ್ವಾಮಿಗಳ ಪಾದಾರವಿಂದದಲ್ಲಿ ಭಕ್ತಿ ಪೂರ್ವಕವಾಗಿ ನಮಸ್ಕರಿಸುತ್ತಾ ಹಾಗೂ ಆತ್ಮೀಯವಾಗಿ ಸ್ವಾಗತಿಸುತ್ತಾ, ಅದೇ ರೀತಿಯಾಗಿ ಇಂದಿನ ಒಂದು ಕಾರ್ಯಕ್ರಮದ ಮೆರುಗನ್ನು ತಂದುಕೊಡುವಂತಹ ಖ್ಯಾತ ತಬಲವಾದಕರು, ಗಾಯಕರು, ಶರಣರಾದ ಮಸ್ತನ್ ಸಾಬ್ ಅವರಿಗೆ ಕೂಡ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ, ಭಕ್ತಿ ಪೂರ್ವಕವಾದ ಶರಣಾರ್ಥಿಗಳು. ಅದೇ ರೀತಿಯಾಗಿ ಸುತ್ತಮುತ್ತಲಿನ ಗ್ರಾಮದಿಂದ ಆಗಮಿಸಿರುವಂತಹ ಎಲ್ಲ ಶರಣ ಬಂಧುಗಳಿಗೂ ಭಕ್ತಿ ಪೂರ್ವಕವಾದ ಶರಣಾರ್ಥಿಗಳು ಆತ್ಮೀಯವಾದ ಸ್ವಾಗತ. ಇಂದು 65ನೇ ಮಾಸಿಕ ಬಸವ ತತ್ವ ಚಿಂತನ ಗೋಷ್ಠಿ. ನಾವು ನೀಲಾಂಬಿಕಾ ಬಸವ ಯೋಗಾಶ್ರಮದಲ್ಲಿ ಇದ್ದೇವೆ. ನಿಜಕ್ಕೂ ಕೂಡ ಬಹಳ ಸಂತೋಷ ಪಡುವಂತ ವಿಚಾರ. ಯಾಕಪ್ಪ ಅಂತಂದ್ರೆ ಪ್ರತಿ ತಿಂಗಳ 15ನೇ ತಾರೀಕು ಬಂತಪ್ಪ ಅಂತಂದ್ರೆ ನಮಗೆ ಎಲ್ಲಿಲ್ಲದ ಒಂದು ಸಡಗರ, ಸಂತೋಷ, ಸಂಭ್ರಮ. ಯಾಕಪ್ಪ ಅಂತಂದ್ರೆ ಇವತ್ತು ಆಧ್ಯಾತ್ಮಿಕತೆಯಿಂದನೇ ನಾವು ಇವತ್ತಿನ ಜಗತ್ತನ್ನ ಬೆಳಗಿಸಬಹುದು ಅಂತ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ ಒಂದು ಕಡೆ. ಹಾಗಾಗಿ ನಾವು ಜೀವನದಲ್ಲಿ ಏನೇ ಮಾಡಿದರೂ ಸಹ 12ನೇ ಶತಮಾನದ ಬಸವಾದಿ ಶಿವಶರಣರು ನಡೆದು ಬಂದ ದಾರಿ ಇದೆಯಲ್ಲ, ನಾವೆಲ್ಲರೂ ಕೂಡ ಇವತ್ತು ಅವರ ಒಂದು ಸನ್ಮಾರ್ಗದಲ್ಲಿ ನಡೆಯಬೇಕಾಗಿದೆ. ಹಾಗಾಗಿ ನಮ್ಮ ನಡೆ ಯಾವ ರೀತಿ ಇರಬೇಕಪ್ಪ ಅಂದ್ರೆ ವಚನ ಸಂಸ್ಕೃತಿಯಲ್ಲಿ ನಮ್ಮ ನಡೆ ನುಡಿಯನ್ನು ಕಂಡುಕೊಳ್ಳಬೇಕಾಗಿದೆ. ಹಾಗಾಗಿ ಒಂದು ಕಡೆ ಬಸವಣ್ಣನವರು ಹೇಳ್ತಾರೆ, ನಡೆಯಲ್ಲಿ ಎಚ್ಚೆತ್ತು ನುಡಿಯಲ್ಲಿ ತಪ್ಪಿದರೆ ಹಿಡಿದೆರ್ಪಲಿಂಗ ಘಟಸರ್ಪದಂತೆ. ನಾವು ಜೀವನದಲ್ಲಿ ಏನಾದರೂ ಒಂದು ಅತ್ಯುನ್ನತವಾಗಿ ಸಾಧನೆ ಮಾಡಬೇಕಾಗಿದ್ರು ಕೂಡ, ಜೀವನದಲ್ಲಿ ಒಳ್ಳೆ ಸತ್ಪ್ರಜೆಯಾಗಿ ಕೂಡ ಬಾಳ್ಬೇಕಾಗಿದ್ರೆ ಮೊದಲು ನಡೆನುಡಿ ಶುಚಿರ್ಭೂತವಾಗಿರಬೇಕು. ಅಂತವರಿಗೆ ಕೂಡಲ ಸಂಗಮ ದೇವನ ಒಲಿಮೆಯಾಗುತ್ತೈತಿ ಅಂತಕ್ಕಂಥ ಮಾತನ್ನ ನಮ್ಮ ಜಗಜ್ಯೋತಿ ಬಸವಣ್ಣನವರೇ ತಿಳಿಸಿದ್ದಾರೆ. ಹಾಗಾಗಿ ನಮ್ಮ ಒಂದು ಜೀವನದಲ್ಲಿ ವಚನ ಸಂಸ್ಕೃತಿಯನ್ನ ಯಾವ ರೀತಿ ಮೈಗೂಡಿಸಿಕೊಳ್ಬೇಕು ಅಂತ ಒಂದು ವಿಚಾರ ಬಂದಂತ ಸಂದರ್ಭದಲ್ಲಿ ನಾವು ಪ್ರತಿನಿತ್ಯ ಜೀವನದ ಪ್ರತಿಯೊಂದು ಆಗು ಹೋಗುಗಳಲ್ಲಿ, ಪ್ರತಿಯೊಂದು ಸಂದರ್ಭದಲ್ಲಿ ಕೂಡ ಅನುಗುಣವಾಗಿ ನಮ್ಗೆ ಇವತ್ತು ವಚನಗಳು ಸಹಕಾರ ನೀಡುತ್ತವೆ. ನೋಡ್ರಿ, ಎದ್ದ ತಕ್ಷಣ ಯಾವ ವಚನ ಪಠಿಸ್ಬೇಕಪ್ಪ ಅಂದ್ರೆ, ಎನ್ನ ವಾಮಕ್ಷೇಮ ನಿಮ್ಮದಯ್ಯ, ಎನ್ನ ಹಾನಿವೃದ್ಧಿ ನಿಮ್ಮದಯ್ಯ, ಎನ್ನ ಮಾನಾಪಮಾನವು ನಿಮ್ಮದಯ್ಯ, ಬಳ್ಳಿಗೆ ಕಾಯಿ ದಿಮ್ಮಿಕ್ಕೆ ಕೂಡಲ ಸಂಗಮ ದೇವ. ನೋಡ್ರಿ, ಬೆಳಗ್ಗೆ ಎದ್ದ ತಕ್ಷಣ ಈ ವಚನವನ್ನು ಪಠಿಸ್ಬೇಕು. ಇನ್ನು ನಾವು ಪ್ರಸಾದವನ್ನು ಸ್ವೀಕಾರ ಮಾಡ್ತಿರತಕ್ಕಂಥ ಸಂದರ್ಭದಲ್ಲಿ ಮೌನದಲ್ಲುಂಬುವುದು ಆಚಾರವಲ್ಲ, ಲಿಂಗಾರ್ಪಿತವಾದ ಬಳಿಕ ತುತ್ತಿಗೊಮ್ಮೆ ಶಿವಶರಣ ಎನ್ನುತ್ತಾ ಉಂಡಡೆ ಕರ್ಮ ವೃತ್ತಿಗಳು ಅಡಗುವವು. ನೋಡ್ರಿ, ಎಂತಹ ಅದ್ಭುತವಾದ ವಚನಗಳು. ಈ ವಚನಗಳು ಕೇವಲ ವಚನಗಳಾಗಿರದೆ ಪ್ರತಿಯೊಬ್ಬ ಜೀವನದ ವ್ಯಕ್ತಿತ್ವ ವಿಕಾಸನಕ್ಕೆ ಇವತ್ತು ದಾರಿ ದೀಪವಾಗಿದೆ. ಹಾಗಾಗಿ ವಚನದಲ್ಲಿ ಏನೆಲ್ಲ ಇಲ್ಲ ಅನ್ನೋದಕ್ಕಿಂತ ಎಲ್ಲವೂ ಇದೆ. ಯಾಕಂತಂದ್ರೆ ಪ್ರತಿಯೊಬ್ಬರಿಗೂ ಕೂಡ ನಡೆ ನುಡಿಯೂ ಕೂಡ ನಮ್ಮ ವಚನಗಳು ಕೂಡ ಕಲಿಸಿಕೊಡ್ತಾ ಇದ್ದಾವೆ. ಹಾಗಾಗಿ ಬಸವಣ್ಣನವರು ಅವರು ಪ್ರತಿಷ್ಠಾಪಿಸಿರ್ತಕ್ಕಂಥ ತತ್ವಗಳಲ್ಲಿ ಮುಖ್ಯವಾಗಿರ್ತಕ್ಕಂಥ ತತ್ವ ಯಾವುದಾದ್ರೂ ಇದ್ರೆ ಅಸ್ಪೃಶ್ಯತೆ ನಿವಾರಣ ಮತ್ತು ಕಾಯಕ ತತ್ವಕ್ಕೆ ಬಹಳ ಮಹತ್ವ ತಂದು ಕೊಟ್ಟರು. ನಿಜಕ್ಕೂ ಕೂಡ ಬಹುಶಃ ಬೇರೆ ಯಾವ ಧರ್ಮಗಳು ಇಷ್ಟೊಂದು ಒಂದು ಹೆಜ್ಜೆ ಮುಂದೆ ಹೋಗಿ ಇವತ್ತು ಕಾರ್ಯ ಮಾಡಲಿಲ್ಲ. ಯಾಕಂತಂದ್ರೆ ಶಾಂತಿ, ಅಹಿಂಸೆಯನ್ನೇ ಪ್ರತಿಪಾದಿಸ್ತಾ ಬಂದು ಅನೇಕ ಧರ್ಮಗಳು. ಆದರೆ ಬಸವಣ್ಣ ಕಾಯಕಕ್ಕೆ ಮೊದಲು ಮಹತ್ವವನ್ನು ತಂದು ಕೊಟ್ಟಂತ ಧೀಮಂತ ಶರಣ, ಮಹಾ ಮಾನವತಾವಾದಿ. ಹಾಗಾಗಿ ಒಂದು ಕಡೆ ಒಂದು ವಚನ ಬರುತ್ತೆ,
ಕಾಯಕದಲ್ಲಿ ನಿರತನಾದಡೆ ಕುರು ದರ್ಶನವಾದರೂ ಮರೆಯಬೇಕು, ಲಿಂಗ ದರ್ಶನವಾದರೂ ಮರೆಯಬೇಕು, ಜಂಗಮ ಮುಂದೆ ನಿಂತಿದ್ದಡು ಹಂಗು ಹರಿಯಬೇಕು, ಕಾಯಕವೇ ಕೈಲಾಸವಾದ ಬಳಿಕ. ಅಂದ್ರೆ ಕಾಯಕಕ್ಕೆ ನೋಡಿ ಎಷ್ಟೊಂದು ಮಹತ್ವ ತಂದು ಕೊಟ್ರು. ಅಲ್ಲಿ ಗುರು ಲಿಂಗ ಜಂಗಮ ಏನೇ ಇದ್ರೂ ಕೂಡ ಮೊದಲನೇ ಆದ್ಯತೆ ಕಾಯಕಕ್ಕೆ. ಹಾಗಾಗಿ ಪ್ರತಿಯೊಬ್ಬ ಹುಟ್ಟಿದ ಬಳಿಕ ಪ್ರತಿಯೊಬ್ಬ ಜಗದ ಜೀವಿ ಕೂಡ ಕಾಯಕವನ್ನು ಮಾಡಿದಾಗ ಮಾತ್ರ ಮುಕ್ತಿ ಅಂತಕ್ಕಂಥ ಮಾತನ್ನು ಪ್ರತಿಷ್ಠಾಪಿಸಿದರು. ಹಾಗಾಗಿ ಈ ಜಗತ್ತಿನಲ್ಲಿ ನಾವು ಏನೇ ಮಾಡಿದ್ರು ಕೂಡ ಸ್ತುತಿ ನಿಂದೆಗಳು ಇವೆಲ್ಲ ಬಂದಿದ್ದೆ. ಯಾಕಂತಂದ್ರೆ ಒಳ್ಳೇದು ಮಾಡಿದ್ರು ಜನ ಆಡಿಕೊಳ್ತಾರೆ, ಕೆಟ್ಟದ್ದು ಮಾಡಿದ್ರು ಕೂಡ ಆಡಿಕೊಳ್ತಾರೆ. ಜನರ ಒಂದು ನಿಂದನೆಗೆ ನಾವು ಕಿವಿ ಕೊಡಬಾರದು. ಹಾಗಾಗಿ ಜೀವನದಲ್ಲಿ ಎಂಥವರ ಸಂಘ ಮಾಡಬೇಕಪ್ಪ ಅಂತಂದ್ರೆ, ಒಂದು ಕಡೆ ಸಮ್ಯಜ್ಞಾನಿಯಾಗಿರುವಂತ ಚನ್ನಬಸವಣ್ಣ ಒಂದು ವಚನದಲ್ಲಿ ಹೇಳ್ತಾರೆ, ನಿಮ್ಮ ಸಜ್ಜನ ಸದ್ಭಾವಿಗಳ ಸಂಘದಿಂದ ಮಹಾನುಭಾವಿಗಳ ಕಾಣಬಹುದು, ಮಹಾನುಭಾವಿಗಳ ಸಂಘದಿಂದ ಗುರುವನ್ನು ಕಾಣಬಹುದು, ಗುರುವಿನ ಸಂಘದಿಂದ ಲಿಂಗವ ಕಾಣಬಹುದು, ಲಿಂಗ ಸಂಘದಿಂದ ಜಂಗಮವ ಕಾಣಬಹುದು, ಜಂಗಮದ ಸಂಘದಿಂದ ಪ್ರಸಾದವ ಕಾಣಬಹುದು, ಪ್ರಸಾದದಿಂದ ಆಚಾರವ ಕಾಣಬಹುದು, ಆಚಾರದಿಂದ ನಿಮ್ಮ ಕಾಣಬಹುದಯ್ಯ ಕೂಡಲ ಚೆನ್ನ ಸಂಗಮ ದೇವ, ನಿಮ್ಮ ಸದಾ ನಿಮ್ಮ ಸಜ್ಜನ ಸದ್ಭಾವಿಗಳ ಸಂಘದಲ್ಲಿರುವಂತೆ ಕರುಣಿಸು ನಿಮ್ಮ ಧರ್ಮ. ನೋಡ್ರಿ, ಸಮ್ಯಜ್ಞಾನಿಯಾಗಿರುವಂತಹ ಚನ್ನಬಸವಣ್ಣನವರು ಎಂಥವರ ಸಂಘ ಮಾಡಿದರೆ ನಾವು ಜೀವನದಲ್ಲಿ ಯಶಸ್ಸನ್ನು ಕಂಡುಕೊಳ್ಳಲಿಕ್ಕೆ ಸಾಧ್ಯ ಆಗ್ತೈತಿ ಅಂತಕ್ಕಂಥದ್ದು ವಚನಗಳಲ್ಲಿ ಬಹಳಷ್ಟು ಒತ್ತು ಕೊಟ್ಟು ಹೇಳಿದ್ದಾರೆ. ಹಾಗಾಗಿ ಅಕ್ಕ ಇನ್ನೊಂದು ಹೆಜ್ಜೆ ಮುಂದೋಗಿ ಇನ್ನೊಂದು ವಚನದಲ್ಲಿ ಹೇಳ್ತಾರೆ.